ಬಿಗ್ ಬಾಸ್ ಏನಿದು, ಏನು ಹಕ್ಕಿಕತ್ತು? ಬಿಗ್ ಬಾಸ್ ರಿಯಾಲಿಟಿ ಶೋ ವೀಕ್ಷಕರಿಗೆ, ಆಸಕ್ತರಿಗೆ ಒಂದು ಗುಡ್ ನ್ಯೂಸ್. ಏನದು ಗುಡ್ ನ್ಯೂಸ್? ಬನ್ನಿ ನೋಡೋಣ. ಬಿಗ್ ಬಾಸ್ ಶೋ ಪ್ರಿಯರಿಗೆ ಗುಡ್ ನ್ಯೂಸ್. ಕನ್ನಡ ಬಿಗ್ ಬಾಸ್ ಸೀಸನ್ 13ರ ಲಾಂಚ್ ಡೇಟ್ ಈಗ ನಿಗದಿಯಾಗಿದೆ. ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋಗೆ ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ. ಸೆಪ್ಟೆಂಬರ್ನಲ್ಲಿ ಶುರುವಾಗಲಿದೆ ಬಿಗ್ ಬಾಸ್ ಸೀಸನ್ 13. ಬಿಗ್ ಬಾಸ್ ಸೀಸನ್ 13ನಲ್ಲಿ ಯಾರಿರ್ತಾರೆ, ಯಾರಿರಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರಿರ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇದೆ. 10ಕ್ಕೂ ಹೆಚ್ಚು ಸಂಭಾವ್ಯ ಕಂಟೆಸ್ಟೆಂಟ್ಗಳ ಲಿಸ್ಟ್ ಈಗ ರೆಡಿ ಇದೆ. ಆಡಿಷನ್ ಮೂಲಕ ಜನಸಾಮಾನ್ಯರಿಗೆ ಬಿಗ್ ಬಾಸ್ ಟೀಮಿಂದ ಆಫರ್ ಕೂಡ ಕೊಡಲಾಗ್ತಾ ಇದೆಯಂತೆ. ನಿಮ್ಮ ಅಶ್ವವೇಗ ನ್ಯೂಸ್ಗೆ ಸಿಕ್ಕಿದೆ ಎಕ್ಸ್ಕ್ಲೂಸಿವ್ ಲಿಸ್ಟ್. ಸೆನ್ಸೇಷನ್ ಸೃಷ್ಟಿಸಿತ್ತು ಈ ಬಾರಿಯ ಬಿಗ್ ಬಾಸ್ ಟೀಸರ್. 13ನೇ ಸೀಸನ್ ಇದು. ಹೀಗಾಗಿ ಬಿಗ್ ಬಾಸ್ ಶೋ ಪ್ರಿಯರಿಗೆ ಸಿಹಿ ಸುದ್ದಿ. ಓಕೆ, ಕಂಟೆಸ್ಟೆಂಟ್ಸ್ಗಳು ಯಾರೆಲ್ಲ ಇರಬಹುದು? ಸಂಭಾವ್ಯ ಕಂಟೆಸ್ಟೆಂಟ್ಸ್: ಡಾಕ್ಟರ್ ಬ್ರೋ ಯೂಟ್ಯೂಬರ್, ನಿಶಾ ಯೋಗೇಶ್ವರ್, ಸಿ ಪಿ ಯೋಗೇಶ್ವರ್ ಪುತ್ರಿ, ಅರ್ಚನಾ ಕೊಟ್ಟಿಗೆ ನಟಿ, ಇನ್ನು ಸುದರ್ಶನ್ ರಂಗಪ್ರಸಾದ್ ನಟ, ಗಗನ ಭಾರಿ ನಟಿ, ಸುಷ್ಮಿತಾ ಜಗ್ಗಪ್ಪ ನಟಿ, ಅಮೃತ ರಾಜ್ ನಟಿ, ಮಲ್ಲಿಕಾರ್ಜುನ್ ಮುತ್ಯ ಸ್ವಯಂ ಘೋಷಿತ ದೇವಮಾನವ, ಸೂರಜ್ ಹಾಸ್ಯನಟ, ಹುಲಿ ಕಾರ್ತಿಕ್ ಹಾಸ್ಯನಟ, ಇನ್ನು ಬಾಳು ಬೆಳಗುಂದಿ ಗಾಯಕ, ಸುಷ್ಮಾ ಕೆ ರಾವ್ ನಟಿ ಮತ್ತು ನಿರೂಪಕಿ, ನಿತ್ಯಾಶ್ರೀ ಹೂವಿನ ಬಾಣದಂತೆ ಹುಡುಗಿ, ಅಂದರೆ ಆ ಹಾಡನ್ನು ಯಾವ ರೀತಿ ಹಾಡಿದ್ರು ನಿಮ್ಗೆ ಗೊತ್ತಿದೆ, ಪಾಪ್ಯುಲರ್ ಆಗಿದ್ದರು. ಋತ್ವಿಕ್ ಕೃಪಾಕರ್, ನಿಖಿತಾ ಸ್ವಾಮಿ. ಓಕೆ, ಇದು ನಮಗೆ ಸಿಕ್ಕಿರೋ ಮಾಹಿತಿ, ಎಷ್ಟು ಜನ ಇರ್ಬೋದು ಅಂಥೇಳಿ. ಇವರೆಲ್ಲ ಪಾರ್ಟಿಸಿಪೆಂಟ್ಸ್ ಆಗ್ಬೋದು, ಕಂಟೆಸ್ಟೆಂಟ್ಸ್ಗಳಾಗಬಹುದು. ಬಹಳ ಕಳೆದ ಸೀಸನ್ನಲ್ಲೂ ಕೂಡ ಬಹುತೇಕರ ಹೆಸರು ಇಲ್ಲಿದೆ ಅಲ್ವೇ. ಡಾಕ್ಟರ್ ಬ್ರೋ ಅಂತ ಹೆಸರು ಕೇಳಿದ ತಕ್ಷಣ ನಿಮ್ಮ ಅಜ್ಜಿಗೆ ಗೊತ್ತಾ ಅಂತ ಕೇಳಿದರು ಅಲ್ವಾ, ಸಂಸ್ಥೆಯ ಪ್ರಮುಖ ಹುದ್ದೆಯಲ್ಲಿರುವಂಥವ್ರು. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಬಹಳ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಒಂದು ಮನೋರಂಜನೆ. ಒಟ್ಟಿನಲ್ಲಿ ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ, ಬಹುತೇಕ ಪ್ರಾಜ್ಞರ ಅಭಿಪ್ರಾಯ ಏನು ಅಂತ ಹೇಳಿದರೆ, ಏನೇ ಯಾವುದೇ ರಿಯಾಲಿಟಿ ಶೋ ಇದ್ದರೂ ಕೂಡ ಒಂದಿಷ್ಟು ಸಮಾಜಕ್ಕೆ ಒಳಿತು, ಬರೀ ಮನೋರಂಜನೆಯ ಜೊತೆಗೆ ಅಲ್ಲೇನಾದರೂ ಒಂದಿಷ್ಟು ಮೆಸೇಜ್ ಕೊಡುವಂಥ ಆಗಲಿ ಅನ್ನುವ ನಿಟ್ಟಿನಲ್ಲಿ ತಯಾರಾದಂಥ ಒಂದು ಬಿಗ್ ಬಾಸ್ ಬಿಗ್ ವೇದಿಕೆ ಇದು. ಹೀಗಾಗಿ ಅದು ಒಳ್ಳೆಯ ರೀತಿಯಾದಂಥ ಒಂದಿಷ್ಟು ಮೆಸೇಜ್ನ ಅಲ್ಲಿ ಜನಪ್ರಿಯತೆ ಅಂತೂ ಸಿಕ್ಕೇ ಸಿಗುತ್ತೆ, ಹಾಗೆಯೇ ಜವಾಬ್ದಾರಿ ಕೂಡ ಜಾಸ್ತಿ ಆಗುತ್ತೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಈ ಸುದ್ದಿ ನೋಡೋಣ. ನನ್ನ ಕಲೀಗ್ ಚಂದನ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಚಂದನ, ಏನು ಕ್ಯೂರಿಯಾಸಿಟಿ ಈ ಬಾರಿ ಸೀಸನ್ 13 ಬಿಗ್ ಬಾಸ್ ಶೋಗೆ ಸಂಬಂಧಪಟ್ಟಾಗೆ? ಯಾರೆಲ್ಲ ಇರ್ತಾರೆ ಇರಲ್ಲ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ, ನಮಗೆ ಕೊಟ್ಬಿಟ್ಟಿದ್ದೀವಿ. ಇದರ ಹೊರತಾಗಿ ವಾಟ್ ಇಸ್ ದ ಕ್ಯೂರಿಯಾಸಿಟಿ? ಗೋ ಹೆಡ್. ಎಸ್ ರಾಘವ್, ಏನಂದರೆ ಕನ್ನಡ ಬಿಗ್ ಬಾಸ್ ಅಂತ ಹೇಳಿದ್ರೆ ಸಾಕಷ್ಟು ಜನ ಮೋಸ್ಟ್ ಅವೈಟೆಡ್ ಶೋ ಅಂತಲೇ ಹೇಳ್ಬೋದು ನಮ್ಮ ಕನ್ನಡದಲ್ಲಿ. ತುಂಬ ಜನ ಕಾಯ್ತಾ ಇರ್ತಾರೆ ಬಿಗ್ ಬಾಸ್ ಕನ್ನಡ ಸೀಸನ್ಗಳಿಗಾಗಿ. ಈಗಾಗಲೇ ಯಶಸ್ವಿಯಾಗಿ 12 ಸೀಸನ್ಗಳನ್ನು ಮುಗಿಸ್ಕೊಂಡು ಬಂದಿದ್ದೀವಿ. ಈಗ 13ನೇ ಸೀಸನ್ಗೆ ಕಾಲಿಡ್ತಾ ಇದ್ದೀವಿ. ಇದನ್ನು ಕೂಡ ಈ ಬಾರಿ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡ್ತಾ ಇದ್ದಾರೆ. ಇನ್ನು TRPನ ದೃಷ್ಟಿಯಲ್ಲಿ ಇಟ್ಕೊಳ್ಳೋದಾದ್ರೆ, ಈಗ ನಾವು ಏನು ಇಂಟೀರಿಯರ್ಸ್ನ ನೋಡ್ತೀವಲ್ಲ, ಬಿಗ್ ಬಾಸ್ ಮನೆ ಅನ್ನೋದು, ಬಿಗ್ ಬಾಸ್ ಮನೆಗೆ ಸಿಕ್ಕಾಪಟ್ಟೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಈ ಬಾರಿ. ಈ ಹಿಂದೆ ಕೂಡ ಕೊಟ್ಟಿದ್ರು, ಮೈಸೂರು ದಸರಾ ಅಥವಾ ಕಂಬಳ ಆಗಿರ್ಬೋದು, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಡಿಸೈನ್ ಮಾಡಿದ್ರು, ಕನ್ನಡ ಅಕ್ಷರಗಳನ್ನು ಕೂಡ ಬರೆದಿದ್ರು. ಈ ಬಾರಿ ಕೂಡ ಅದೇ ರೀತಿಯಾಗಿ ಇರ್ಬೋದಾ ಅನ್ನೋ ಕುತೂಹಲ ಕೂಡ ಇದೆ. TRP ಅಂತ ಬಂದಾಗ ಮನೆ ಇಂಟೀರಿಯರ್ಸ್ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಸೊ ಇದರ ಜೊತೆಯಲ್ಲಿ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಈ ಹಿಂದೆ 18ರಲ್ಲಿ ಅಂದರೆ 5th ಸೀಸನ್ ಏನಿತ್ತು 2018ರಲ್ಲಿ ಒಂದು ಯಶಸ್ವಿಯಾಗಿ ಕಾಮನರ್ಸ್ ವರ್ಸಸ್ ಸೆಲೆಬ್ರಿಟಿ ಮಾಡಿದ್ರಲ್ಲ, ಅದೇ ನಿಟ್ಟಿನಲ್ಲಿ ಈಗ ಕಾಮನರ್ಸ್ ವರ್ಸಸ್
ಫೇಮಸ್ ಸೆಲೆಬ್ರಿಟಿ ಮಾಡುವಂತಹ ಎಲ್ಲ ಚಾನ್ಸಸ್ ಇದೆ. ಆ್ಯಂಡ್ ಈಗ ಆಡಿಷನ್ಸ್ನ ಕೂಡ ತಗೊಳ್ತಾ ಇದ್ದಾರೆ. ಈ ಹಿಂದೆ 2 ರೀತಿಯಲ್ಲಿ ಆಗಿತ್ತು. OTT ಅನ್ನ ಮಾಡಿ ಅದಾದಮೇಲೆ ಟೆಲಿವಿಷನಲ್ಲಿ ಟೆಲಿಕಾಸ್ಟ್ ಆಗಿತ್ತು. ಈ ಬಾರಿ OTT ವಿತ್ ಟೆಲಿವಿಷನ್ ಇರುತ್ತಾ ಅನ್ನೋದು ಕೂಡ ಗಮನದಲ್ಲಿ ಇಟ್ಕೋಬೇಕಾಗಿದೆ. ಆ್ಯಂಡ್ ತುಂಬ ಕ್ಯೂರಿಯಾಸಿಟಿ ಕೂಡ ಇದೆ ಯಾರೆಲ್ಲ ಬರ್ತಿದ್ದಾರೆ ಅಂತ. ಬಿಕಾಸ್ ಕಾಮನ್ ಮ್ಯಾನ್ಗಳು ಎಂಟ್ರಿ ಆಗ್ತಿರೋದ್ರಿಂದ ಯಾವ ವಲಯದಿಂದ ಬರ್ತಾ ಇದ್ದಾರೆ ಅನ್ನೋ ಕುತೂಹಲ ಕೂಡ ಇದೆ. ಮೋಸ್ಟ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಬರ್ಬೋದು ಈ ಒಂದು ಕಾಮನ್ ಮ್ಯಾನ್ಗಳ ನಿಟ್ಟಿನಲ್ಲಿ. ಆ್ಯಂಡ್ ಆಟೋ ಡ್ರೈವರ್ಸ್ ಆಗಿರ್ಬೋದು, ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಅಥವಾ ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು, ಯಾರೆಲ್ಲ ಆಡಿಷನ್ಸ್ನಲ್ಲಿ ತುಂಬ ಚೆನ್ನಾಗಿ ಮಾಡಿರ್ತಾರೆ ಅವರು ಈಗ ಈ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ರೆ ಬರುವಂಥ ಚಾನ್ಸಸ್ ಇದೆ. ಇನ್ನು ಸೆಲೆಬ್ರಿಟಿನ ನಾವು ನೋಡೋದಾದ್ರೆ ಈ ಹಿಂದೆ ಏನೆಲ್ಲ ಹೆಸರುಗಳು ಕೇಳಿ ಬರ್ತಿತ್ತು ಆ ಹೆಸರುಗಳು ಮತ್ತೆ ರಿಪೀಟ್ ಆಗ್ತಿದೆ. ಡಾಕ್ಟರ್ ಬ್ರೋ ಆಗಿರ್ಬೋದು, ಅರ್ಚನಾ ಕೊಟ್ಟಿಗೆ ಅವರಾಗಿರ್ಬೋದು, ಹಾಗೆ ಸೂರಜ್, ಹುಲಿ ಕಾರ್ತಿಕ್. ಈ ಹಿಂದೆ ಗಿಲ್ಲಿ ನಟ ಎಂಟರ್ಟೈನ್ಮೆಂಟ್ ಅನ್ನೋ ದೃಷ್ಟಿಯಲ್ಲಿ ಸಿಕ್ಕಾಪಟ್ಟೆ ಜನಗಳಿಗೆ ಮನರಂಜನೆಯನ್ನ ಕೂಡ ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಈಗ ಹುಲಿ ಕಾರ್ತಿಕ್ ಅವರು ಕೂಡ ಕೊಡ್ತಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಶುರು ಆಗ್ತಿದೆ. ಸೊ ಕಾಂಪಿಟೇಷನ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇನ್ನು ಕ್ಯೂರಿಯಾಸಿಟಿ ವೈಸ್ ನೋಡೋದಾದ್ರೆ ಈ ಬಾರಿ ಕಾಮನರ್ಸ್ನ ಕಳಿಸ್ತಿರೋದ್ರಿಂದ ಜನಕ್ಕೂ ಕೂಡ ಒಂದು ಆಸಕ್ತಿ ಜಾಸ್ತಿ ಇರುತ್ತೆ. ಯಾರೆಲ್ಲ ಹೋಗ್ಬೋದು, ಹೇಗೆ ಆಡ್ಬೋದು, ಸೆಲೆಬ್ರಿಟೀಸ್ ವರ್ಸಸ್ ಕಾಮನರ್ಸ್ ಹೇಗಿರ್ಬೋದು ಅಂತ. ಈ ಹಿಂದೆ ಚಂದನ್ ಶೆಟ್ಟಿ ಅವರು ವಿನ್ ಆಗಿದ್ರು 2018ರಲ್ಲಿ ಸೀಸನ್ 5 ವಿನ್ ಆಗಿದ್ರು. ಆಗ ಕೂಡ ಕಾಮನ್ ಜನಗಳನ್ನ ಕಳಿಸಿದ್ರು. ದಿವಾಕರ್ ಆಗಿರ್ಬೋದು, ನಿವೇದಿತಾ ಗೌಡ ಅವರಾಗಿರ್ಬೋದು. ಮತ್ತಷ್ಟು ಕ್ಯೂರಿಯಾಸಿಟಿ ಇದೆ ಈ ಹೇಗಿರ್ಬೋದು ಅನ್ನೋದನ್ನ. ಗಾಟ್ ಇಟ್. ಥ್ಯಾಂಕ್ ಯು ಚಂದನ.